ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರಿಗೆ ಲಿಖಿತ್. ಒಂದು ಶಾರ್ಟ್ ಬ್ರೇಕ್ ತಗೊಂಡಿದ್ದೆ, ಹಂಗೆ ಈಗ ನಾನು ನಿಮ್ಮ ಮುಂದೆ ಮತ್ತೆ ವಾಪಸ್ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಇವತ್ತಿನ ಮ್ಯಾಚ್ನ ಬಗ್ಗೆ ರಿವ್ಯೂ ಮಾಡೋಣ. ಇವತ್ತಿನ ಮ್ಯಾಚ್ RCB ಮತ್ತೆ ಡೆಲ್ಲಿ ನಡುವೆ ಪಂದ್ಯ ನಡೆದಿತ್ತು. ಇವತ್ತಿನ ಮ್ಯಾಚಲ್ಲಿ ಏನೇನು ಕೀ ಪಾಯಿಂಟ್ಸು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವತ್ತಿನ ಮೇನ್ ಕೀ ಪಾಯಿಂಟ್ಸ್ ಏನಂತಂದರೆ, RCB ಕಡೆ ಇವತ್ತು ಒಳ್ಳೆ ಮೊಮೆಂಟಮ್ ಇತ್ತು, ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ರು ಫಿಲಿಪ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು. ಬಟ್ ಆ ಮೂಮೆಂಟಮ್ ಎಲ್ಲಿ ಮಿಸ್ ಆಯಿತು ಅಂತಂದ್ರೆ, ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ನಡುವೆ ಒಂದು ಮಿಸ್ಕಮ್ಯುನಿಕೇಶನ್ ಆಯಿತು. ಅದರಿಂದ ಅಲ್ಲಿ ವಿಕೆಟ್ ಕಳ್ಕೊತಾರೆ ಫಿಲಿಪ್ ಸಾಲ್ಟ್ ಅವರು. ಅದಾದ್ಮೇಲಿಂದ ಯಾವುದೇ ತರ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗಿಲ್ಲ. ಕೊನೆಗೆ ಟೀಮ್ ಡೇವಿಡ್ ಅವರು ಒಂದು ಸ್ಫೋಟಕ ಬ್ಯಾಟಿಂಗ್ ಇಂದ ಒಂದು ಡೀಸೆಂಟ್ ಸ್ಕೋರ್ನ ಇವತ್ತು RCB ಅವರು ಅಚೀವ್ ಮಾಡಿದ್ರು. ಡೆಲ್ಲಿ ಬೌಲರ್ಸ್ಗಳು ಇವತ್ತು ಮೇಲ್ಗೈ ಸಾಧಿಸಿದ್ರು ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ಈಗ ಡೆಲ್ಲಿ ಅವರು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸ್ಕೋರ್ ಕಾರ್ಡ್ ನೋಡಿದಾಗ ಅವ್ರಿಗೆ ಈಸಿ ವಿನ್ ಅಂತ ಅನ್ಸುತ್ತೆ. ಬಟ್ ಅದು ಯಾವುದೇ ತರ RCB ಬೌಲರ್ಸ್ಗಳು ಅವ್ರಿಗೆ ಬಿಟ್ಕೊಟ್ಟಿಲ್ಲ. ಸ್ಟಾರ್ಟಿಂಗ್ 2 ವಿಕೆಟ್ ಕಿತ್ತು ಕಂಪ್ಲೀಟ್ ಮೊಮೆಂಟಮ್ RCB ಕಡೆ ಮ್ಯಾಚ್ ಬರುತ್ತೆ. ಬಟ್ ಆದರೆ ಒಂದು ಮಿಸ್ಟೇಕ್ ಇಂದ, ಅಂದರೆ ರಜತ್ ಪಟ್ಟಿದವ್ರು ಮಾಡಿದ ಒಂದು ಮಿಸ್ಟೇಕ್ ಇಂದ ಕಂಪ್ಲೀಟ್ ಇವತ್ತು RCB ಮ್ಯಾಚ್ ಕಳ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ, ಅವರು KL ರಾಹುಲ್ನ ಕ್ಯಾಚ್ ಬಿಡ್ತಾರೆ. ಕಂಪ್ಲೀಟ್ ಇವತ್ತು ಮ್ಯಾಚ್ ವಿನ್ ಆಗೋಕ್ಕೆ ಮೇನ್ ಕಾರಣ ಇವತ್ತು KL ರಾಹುಲ್ ಅವರು ತಗೋತಾರೆ. ಯಾಕೆಂದ್ರೆ ಬ್ಯಾಂಗ್ಳೂರ್ ಪಿಚ್ಚಲ್ಲಿ ಅವರು ಯೂಶಲ್ ಆಗಿ ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತು. ಬಟ್ ಅದೇ ಕಾರಣಕ್ಕೆ ಅವರು ಕ್ಯಾಚ್ ಬಿಟ್ಟಿದ್ದಾರೆ ಇವರು ಇವತ್ತು. ಸೊ ಮ್ಯಾಚ್ ಕಳ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಎಸ್ ಫ್ರೆಂಡ್ಸ್, ಇದು ಇವತ್ತಿನ ಡೆಲ್ಲಿ ಮತ್ತೆ ಬ್ಯಾಂಗ್ಳೂರ್ ಮ್ಯಾಚ್ ರಿವ್ಯೂ. ಫಾರ್ ಮೋರ್ ಕ್ರಿಕೆಟಿಂಗ್ ವಿಡಿಯೋಸ್ ಪ್ಲೀಸ್ ಫಾಲೋ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.